ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ ಮಂಗಳೂರು ಸೌತೆಕಾಯಿ. ಇದರಲ್ಲಿ ಇವತ್ತು ಸುಕ್ಕ ಮಾಡಿದ್ದೇನೆ ನಾನು. ಅದನ್ನು ನಿಮಗೆ ಸಹ ಹೇಗೆ ಮಾಡೋದೆಂದು ತೋರಿಸ್ತಾ ಇದ್ದೇನೆ. ಇದಕ್ಕೊಂದು ಸಿಂಪಲ್ ಆಗಿರುವಂತಹ ಒಂದು ಮಸಾಲ ಪುಡಿ ಇದು ರೆಡಿ ಮಾಡಿ ಮಾಡುವಂತಹ ಸುಕ್ಕ ಇವತ್ತಿನ ರೆಸಿಪಿ. ಅನ್ನ ಗಂಜಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೇನೆ. ಅದಕ್ಕೆ 1/4 ಚಮಚದಷ್ಟು ಮೆಂತೆಕಾಳು, ಸ್ವಲ್ಪ ಸಾಕು, ಕಾಲು ಚಮಚ ಅಂದರೆ ಒಂದು 2 ಚಿಟಿಕೆಯಷ್ಟು ಆಗ್ತದೆ. ಮತ್ತೊಂದು 2 ಸಣ್ಣ ಟೀ ಸ್ಪೂನಲ್ಲಿ ಕೊತ್ತಂಬರಿ ಬೀಜ, ಮತ್ತು ಬ್ಯಾಡಿಗೆ ಮೆಣಸು ಕೆಂಪು, ಉದ್ದ ಮೆಣಸು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ ಕಲರಿಗೆ ಅಂತ. ಗಿಡ್ಡ ಮೆಣಸು ಬೇಕಿದ್ದರೆ ಒಂದು ಹಾಕ್ಕೊಳ್ಬಹುದು. ನಾವು ಖಾರ ಕಡಿಮೆ ಅಂತ 3 ಹಾಕಿದ್ದೇನೆ. ಒಂದು ಸಣ್ಣ ಚಮಚ ಜೀರಿಗೆ. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡಬೇಕು. ಈಗ ನೋಡಿ, ಡ್ರೈ ರೋಸ್ಟ್ ಮಾಡಿಟ್ಟು ತಣ್ಣಗಾಗಿದೆ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹುಳಿ, ಅಂದರೆ ಒಂದು ಲಿಂಬೆಹಣ್ಣಿನ 1/4 ಭಾಗದಷ್ಟು ಹುಳಿ ಇದು. ಅದನ್ನು ನೋಡಿ ಇದಕ್ಕೆ ಹಾಕಿ ಇದರೊಟ್ಟಿಗೆ ನಾನೀಗ ಪೌಡ್ರ್ ಮಾಡ್ತೇನೆ. ಇದು ನೋಡಿ ಮಂಗಳೂರು ಸೌತೆಕಾಯಿ. ಇದನ್ನೀಗ ನಾನು ತೊಳೆದು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಇದರ ನಡುವಿನ ಕಹಿ ಭಾಗ ಎಲ್ಲ ತೆಗೆದಿದ್ದೇನೆ, ಬೀಜ ಎಲ್ಲ. ಸಣ್ಣದಾಗಿ ಕಟ್ ಮಾಡಿದ್ರೇ ಇದು ತಿನ್ನಲಿಕ್ಕೆ ಒಳ್ಳೆಯದಾಗೋದು. ಮಸಾಲೆ ಎಲ್ಲ ಚೆನ್ನಾಗಿ ಎಳೆದಿರ್ತದೆ ಆಗ. ಅದಕ್ಕೋಸ್ಕರ ಇಲ್ಲಿ ಒಂದು ಸ್ಟೀಲ್ ಪಾತ್ರೆ ಇಟ್ಟಿದ್ದೇನೆ ನಾನು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ. ಒಂದು ಸಣ್ಣ ಟೀ ಸ್ಪೂನ್ ಸಾಸಿವೆ ನೋಡಿ ಚಟಪಟ ಅಂತ ಇರುವಾಗ ಒಂದು 8 ಬೆಳ್ಳುಳ್ಳಿಯನ್ನು ಜಜ್ಜಿ ನಾನಿಲ್ಲಿ ಹಾಕಿದ್ದೇನೆ. ಇಲ್ಲಾಂದರೆ ಎಣ್ಣೆಗೆ ಬಿದ್ದ ಕೂಡಲೇ ಒಡೆಯುವ ಚಾನ್ಸಸ್ ಇದ್ದು ಕೈಗೆಲ್ಲ ಎಣ್ಣೆ ರಟ್ತದೆ ನಮಗೆ. ಅದಕ್ಕೋಸ್ಕರ ಮತ್ತು ಸ್ವಲ್ಪ ಅಂದರೆ ಒಂದು 3-4 ಎಸಳು ಕರಿಬೇವು ಹಾಕಿದ್ದೇನೆ ನಾನು ಇದಕ್ಕೆ. ಎಲ್ಲವೂ ಚೆನ್ನಾಗಿ ಫ್ರೈ ಆಗ್ತದೆ ನೋಡಿ. ನಂತರ ಇದು ಫ್ರೈ ಮಾಡಿದೆ ಮಸಾಲೆ, ಆದರೂ ಸಹ ಒಂದು ಗಳಿಗೆ ಇದನ್ನು ಈ ಎಣ್ಣೆಯೊಟ್ಟಿಗೆ ಹಾಕಿ ಈ ರೀತಿ ಬಿಸಿ ಮಾಡುವ. ತುಂಬ ಮೆಲ್ಲ ಉರಿಬೇಕು. ಜಾಸ್ತಿ ಏನಾದರೂ ಉರಿ ಆಯಿತು ಅಂದರೆ ಒಂದು ಸಲ ಆಫ್ ಮಾಡಿಬಿಡಿ, ಸುಟ್ಟು ಹೋಗಬಾರ್ದು ಮಸಾಲೆ. ಅದಕ್ಕೋಸ್ಕರ ಈಗ ಕಟ್ ಮಾಡಿಟ್ಟ ಸೌತೆಕಾಯಿಯನ್ನು ಹಾಕಿ ನಾನೀಗ ಇದನ್ನು ಒಂದು 5 ನಿಮಿಷ ಮೆಲ್ಲ ಉರಿಯಲ್ಲೇ ಹುರಿತಾ ಇದ್ದೇನೆ ಇದನ್ನು. ನೀವಿನ್ನೂ ನಮ್ಮ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನಾನಿಲ್ಲಿ ಒಂದು 1/4 ಲೋಟದಷ್ಟು ನೀರು ಹಾಕಿದ್ದೇನೆ. ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ಸೌತೆಕಾಯಿ ನೀರು ಬಿಡ್ತದೆ. ಅದಕ್ಕೋಸ್ಕರ ನೋಡಿ ತುಂಬ ಸ್ವಲ್ಪ ನೀರು ಕಾಣ್ತದೆ ನಿಮಗೆ. ಒಂದು ಸಲ ಬಿಸಿಯಾಗುವವರೆಗೆ ಹೈ ಫ್ಲೇಮಲ್ಲಿಟ್ಟು ನಂತರ ಮೆಲ್ಲ ಉರಿಯಲ್ಲಿ ಇದನ್ನು ಬೇಯಿಸಬೇಕು. ಈಗ ನೋಡಿ, ನಾನೊಂದು ಸಾಧಾರಣ ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಬೆಲ್ಲ ಹಾಕಿದ್ದೇನೆ. ಅದನ್ನು ಒಂದೊಂದು ಸಾಧಾರಣ ಒಂದು ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ಅಷ್ಟು ಬೆಲ್ಲ ಹಾಕಿದ್ದೇನೆ. ಮತ್ತು ರುಚಿಗೆ ಈಗ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡುವ. ಈಗ ಮೆಲ್ಲ ಉರಿ ಮಾಡಿದ್ದೇನೆ ನಾನು, ಕುದೀತಾ ಇದೆ. ಅದಕ್ಕೋಸ್ಕರ ಉರಿ ಮೆಲ್ಲ ಇರಲಿ, ಯಾಕಂದರೆ ನೀರು ನಾವು ಕಡಿಮೆ ಹಾಕಿದ್ದೇವೆ. ಮತ್ತು ನಡುವೆ ಒಂದೊಂದು ಸಲ ಈ ರೀತಿ ಮುಚ್ಚಳ ತೆಗೆದು ಚೆಕ್ ಮಾಡ್ತಾ ಇರಬೇಕು. ಕೆಲವು ಸಲ ತಳ ಹಿಡಿಯುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೋಡಿ, ಈಗ ಸ್ವಲ್ಪ ಅರ್ಧ ಬೆಂದಿದೆ ಅಂದಾಗುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ರುಚಿ ನೋಡಿ ಇದಕ್ಕೆ. ನೋಡಿ ಈಗ ಸಾಧಾರಣ ಆಗಿದೆ ನೋಡಿ, ಫುಲ್ಲು ಡ್ರೈ ಸಹ ಆಗಿದೆ. ಮತ್ತು ತುಂಬ ಬೇಯಬಾರ್ದು ಇದು. ತುಂಬ ಬೆಂದರೆ ತುಂಬ ನೀರಾಗ್ತದೆ. ಅದಕ್ಕೋಸ್ಕರ ಸೌತೆಕಾಯಿ ಸಹ ಬೆಂದು ಮತ್ತು ಪುಡಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರುವಾಗಲೇ ನೋಡಿ, ಈಗ ಅದು ಸರಿ ಇದೆ, ಸ್ವಲ್ಪ ಗಟ್ಟಿಯೇ ಇದೆ, ಆದರೆ ತಿನ್ನುವಾಗ ಸಹ ರುಚಿ ಆಗ್ತದೆ. ಹಾಗಾಗಿ ನೋಡಿ, ಈಗ 1 ಕಪ್ಪಿನಷ್ಟು ನಾನು ಫ್ರೆಶ್ ತೆಂಗಿನ ತುರಿಯನ್ನು ಈಗ ಹಾಕ್ತಾ ಇದ್ದೇನೆ. ಹಾಕಿ ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಸಾಲೆ ಎಲ್ಲ ತೆಂಗಿನ ತುರಿಗೆ ಸಹ ಹಿಡಿಬೇಕು. ಸ್ವಲ್ಪ ಸಿಹಿ ಸರಿ ಇದೆಯಾ ಅಂತ ಸ್ವಲ್ಪ ನೋಡ್ಕೊಳ್ಬಹುದು. ಸ್ವಲ್ಪ ಕಮ್ಮಿ ಇದೆ ಅಂದರೆ ಸ್ವಲ್ಪ ಹಾಕಿ ಇದನ್ನು ಮೆಲ್ಲ ಉರಿಯಲ್ಲಿ 1-2 ನಿಮಿಷ ಇಟ್ಟರಾಯಿತು. ತೆಂಗಿನ ತುರಿ ಅಂದರೆ ಸ್ವಲ್ಪ ಬಿಸಿ ಆಗಬೇಕು. ಅದಕ್ಕೋಸ್ಕರ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನು ಹಾಕಿದ್ದೇನೆ, ಒಳ್ಳೆಯದಾಗ್ತದೆ ಅಂತ. ನೋಡಿ, ಸೌತೆಕಾಯಿ ಸುಕ್ಕ ರೆಡಿ ಆಯಿತು. ಖಂಡಿತ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಸಹ ಖಂಡಿತ ಇಷ್ಟ ಆಗ್ಬೋದು. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.